ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿ ಇವತ್ತಿಗೆ 100 ದಿನ. ಆರಂಭದಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿದ್ದರು. ಪೊಲೀಸ್ ಕಸ್ಟಡಿಯೆಲ್ಲ ಮುಗಿದು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟ ಮೇಲೆ ಅವ್ರನ್ನ ಪರಪ್ಪನಗ್ರಹಾರ ಜೈಲಿಗೆ ಹಾಕಿದ್ರು. ಅಲ್ಲಿಂದ ಲೆಕ್ಕ ತಗೊಂಡ್ರೆ ಇವತ್ತಿಗೆ 100 ದಿನ ಅವರು ಜೈಲು ವಾಸವನ್ನು ಅನುಭವಿಸಿದಂಗಾಯ್ತು. ಜೈಲಿನಲ್ಲಿ ಬರೋಬ್ಬರ 100 ದಿನ ಕಳೆದಿದ್ದಾರೆ ನಟ ದರ್ಶನ್. ಜೂನ್ 22ನೇ ತಾರೀಕು ಪರಪ್ಪನಗ್ರಹಾರ ಜೈಲು ಸೇರಿದ್ರು ದರ್ಶನ್. ಜೂನ್ 8ಕ್ಕೆ ರೇಣುಕಾಸ್ವಾಮಿ ಕೊಲೆ ಆಗಿರುತ್ತೆ. ಆಮೇಲೆ ದರ್ಶನ್ ಅರೆಸ್ಟ್ ಆಗ್ತಾರೆ. ಅದಾದಮೇಲೆ ಪೊಲೀಸ್ ಕಸ್ಟಡಿ, ಆಮೇಲೆ ನ್ಯಾಯಾಂಗ ಬಂಧನ. 68 ದಿನ ಪರಪ್ಪನಗ್ರಹಾರ ಜೈಲು, 32 ದಿನ ಬಳ್ಳಾರಿ ಜೈಲಿನಲ್ಲಿ ಅವರು ವಾಸ ಮಾಡಿರ್ತಕ್ಕಂಥದ್ದು. ಸದ್ಯಕ್ಕೇನೋ ಈಗ ಜಾಮೀನು ಕೋರಿ ಕೋರ್ಟ್ ಮೊರೆ ಹೋಗಿದ್ದಾರೆ ದರ್ಶನ್. ನಾಳೆ ಕೊಲೆ ಆರೋಪಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ನಾಳೆ A1 A2 ಇಬ್ಬರದ್ದು ಕೂಡ ವಿಚಾರಣೆಗೆ ಬರ್ತಾ ಇದೆ. ಸೊ ಈಗಾಗಲೇ SPP ಪವಿತ್ರ ಗೌಡ ವಿಚಾರದಲ್ಲಿ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಹಾಗಾಗಿ ನಾಳೆ ಜಾಮೀನು ಸಿಗುತ್ತಾ ಸಿಗಲ್ವಾ, ನಾಳೆ ಬಿಗ್ ಡೇ ಆಗುತ್ತಾ ಗೊತ್ತಿಲ್ಲ. ಮೊನ್ನೆ 27ನೇ ತಾರೀಕು ವಿಚಾರಣೆಗೆ ಬಂದಾಗ SPP ನನಗೆ SPP ಅಲ್ಲ, ದರ್ಶನ್ ಪರ ವಕೀಲರೇ ನನಗೆ ವಾದ ಮಂಡನೆಗೆ ಕಾಲಾವಕಾಶ ಬೇಕು ಅಂತ ಕೇಳಿದರು. ಹಾಗಾಗಿ ಅದನ್ನು ಸೋಮವಾರಕ್ಕೆ ಮುಂದೂಡಲಾಗಿತ್ತು. ನಾಳೆ ದರ್ಶನ್ ಪರ ವಕೀಲರು ವಾದ ಮಂಡನೆ ಮಾಡ್ತಾರೆ. ನೋಡೋಣ ಏನಾಗುತ್ತೆ ಅಂತ. ಈಗ ಪವಿತ್ರ ಗೌಡ ಪರ ವಕೀಲರು ಈ ಕೊಲೆಗೂ ಪವಿತ್ರ ಗೌಡಗೂ ಸಂಬಂಧನೇ ಇಲ್ಲ ಅಂತ ವಾದ ಮಾಡಿದ್ದಾರೆ. ಆಲ್ಮೋಸ್ಟ್ ದರ್ಶನ್ ಪರ ವಕೀಲರು ಕೂಡ ಅದೇ ರೀತಿ ಶುರು ಮಾಡ್ತಾರೆ. ಕೊಲೆಗೂ ದರ್ಶನ್ಗೂ ಸಂಬಂಧ ಇಲ್ಲ. ಈಗಾಗಲೇ ಹೇಳಿದಾರಲ್ಲ, ಕಿಡ್ನ್ಯಾಪ್ ಮಾಡಿಸಿದ್ದು ದರ್ಶನ್ ಅಲ್ಲ, ಕೊಲೆ ಮಾಡಿದ್ದು ದರ್ಶನ್ ಅಲ್ಲ ಅಂತೆಲ್ಲ ಹೇಳಿದ್ದಾರೆ. ಕೋರ್ಟ್ನಲ್ಲಿ ವಾದ ಮಾಡಿದ್ದಾರೆ. ಹಾಗಾಗಿ ಅವರ ವಾದವನ್ನು ಕೋರ್ಟ್ ಪುರಸ್ಕರಿಸುತ್ತಾ, ದರ್ಶನ್ಗೆ ಬಿಡುಗಡೆಯ ಭಾಗ್ಯ ಸಿಗುತ್ತಾ ಅಥವಾ ಇನ್ನಷ್ಟು ದಿನ ಜೈಲಿನಲ್ಲೇ ಇರಬೇಕಾ, ಇವೆಲ್ಲವೂ ಕೂಡ ಡಿಸೈಡ್ ಆಗಬೇಕು. ಹಾಗಾಗಿ ನಾಳೆ ಒಂದು ನಿರ್ಣಾಯಕ ದಿನ ಅಂತ ಹೇಳ್ಬೋದು ದರ್ಶನ್ಗೆ. ಈಗಾಗಲೇ ಅವ್ರಿಗೆ ಆ ವಿಚಾರವಾಗಿ ಟೆನ್ಷನ್ ಶುರುವಾಗಿರುತ್ತೆ. ಎಲ್ಲ ಅವ್ರಿಗೆ ಗೊತ್ತಿರೋ ಎಲ್ಲ ದೇವ್ರನ್ನೂ ಕೇಳ್ಕೊಂಡಿರ್ತಾರೆ, ನನಗೆ ನಾಳೆ ಜಾಮೀನು ಕೊಡಿಸಪ್ಪ ಅಂತ.